ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು. ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು. ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು. ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು.
ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು. ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು. ಇನ್ನು ಕಾಶ್ಮೀರದಲ್ಲಿ ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಮೊಬೈಲ್ ನಂಬರ್ ಅನ್ನ ಈ ವ್ಯಕ್ತಿ ಬಳಸ್ತಾ ಇದ್ದ. ಜಮ್ಮು ಕಾಶ್ಮೀರ ಪೊಲೀಸರು ಈ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ. ಕಾಶ್ಮೀರದಲ್ಲಿ ಇದ್ಕೊಂಡು ಪಾಕಿಸ್ತಾನ ನಂಬರ್ ಅನ್ನ ಈತ ಬಳಸ್ತಾ ಇದ್ದ. ಜಮ್ಮುವಿನ ಅಕ್ನೂರ್ನಲ್ಲಿ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ನಂಬರ್ಗೆ ಹಲವು ಮೆಸೇಜ್ಗಳನ್ನ ಕೂಡ ಮಾಡ್ತಾ ಇದ್ದ ಈ ವ್ಯಕ್ತಿ. ಜಮ್ಮು ಗ್ರಾಮಾಂತರ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಯಾರು, ಈತನ ಕೆಲಸ ಏನಾಗಿತ್ತು, ಪಾಕಿಸ್ತಾನದವರಿಗೆ ಮೆಸೇಜ್ ಮಾಡಕ್ಕೆ ಏನ್ ಕೆಲಸ ಈತನಿಗೆ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಓರ್ವ ಶಂಕಿತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿರುವಂತಹದ್ದು ಜಮ್ಮು ಗ್ರಾಮಾಂತರ ಪೊಲೀಸರು. ಈತ ಪಾಕಿಸ್ತಾನದ ನಂಬರ್ ಅನ್ನ ಬಳಸ್ತಾ ಇದ್ದ. ಇಲ್ಲಿಯ ಎಲ್ಲ ಬೆಳವಣಿಗೆಯನ್ನ ಅಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಪಾಕಿಸ್ತಾನದ ಹಲವರಿಗೆ ಈತ ಮೆಸೇಜ್ ಮಾಡ್ತಾ ಇದ್ದ ವಿಚಾರವೂ ಕೂಡ ಗೊತ್ತಾಗಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೂಡಲೇ ಆತನನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಶಂಕಿತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಜಮ್ಮು ಗ್ರಾಮಾಂತರ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿರೋದು.